ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಕಟ್ಟಡಕ್ಕೆ ಹೊಸದಾಗಿ ಬಣ್ಣ ಲೇಪನ ಮಾಡಿಸಲು ಸುಮಾರು 80,000 ರೂಪಾಯಿಗಳ ವೆಚ್ಚದ ಬಣ್ಣದ ಬಾಕ್ಸ್ಗಳನ್ನು ಶ್ರೀ ಭಾಷ್ಯಕಾರ ದೇವಸ್ಥಾನ ಪೀಠದ ಧನುರ್ದಾಸೆ ಶ್ರೀ ರಾಮಾನುಜಾಜಿಯರ್ ಸ್ವಾಮೀಜಿ ಅವರು ಕೊಡುಗೆಯಾಗಿ ನೀಡಿದರು. ನಂತರ ಮಾತನಾಡಿದ ಸ್ವಾಮೀಜಿಗಳು, ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಪ್ರಚಾರಕ್ಕಾಗಿ ಮಾಡುವುದಿಲ್ಲ, ಪ್ರಾಮಾಣಿಕವಾಗಿ ಸೇವಾ ಮನೋಭಾವನೆಯಿಂದ ಮಾಡಿದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತದೆ. ಭಗವಂತನು ಕೂಡ ಅಂತಹ ಸೇವಾ ಕಾರ್ಯವನ್ನು ಮೆಚ್ಚುತ್ತಾನೆ ಎಂದರು. ಈ ಕಾಲೇಜನ್ನು ದತ್ತು ಪಡೆದು ಅದರ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು. ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರುಗಳಿಗೆ ಹೆಚ್ಚಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡಲಾಗುವುದು ಎಂದರು. ಶ್ರೀಮತಿ ರಾಮಾನುಜಾಯಮ್ಮ ಶ್ರೀಮದ್ ಬರವರಮಯ್ಯ ನಮಃ. ಈಗ ಅವ್ರು ಹೇಳಿದಂಗೆ ಅವರು ಧನ್ಯವಾದಗಳು ಹೇಳ್ತಾ ಇದ್ದಾರೆ, ನಾವೇ ಧನ್ಯವಾದಗಳು ಹೇಳಬೇಕು. ಇದೆಲ್ಲ ನಮ್ಮ ಕರ್ತವ್ಯ. ನಾವು ಮಾಡಿಲ್ಲ ಅಂದರೆ ಅದಕ್ಕೆ ನಮಗೆ ಒಳ್ಳೆಯದೇ ಸಿಗೋದಿಲ್ಲ. ಮಾಡೋದು ನಮ್ಮ ಕರ್ತವ್ಯ. ಅದು ನಾವು ಊಟ ತಿಂತಾ ಇದ್ವಿ, ಅದಕ್ಕೆಲ್ಲ ನಾವು ಧನ್ಯವಾದಗಳು ಕೇಳಬಾರ್ದು. ನಮ್ಮ ಧನ್ಯವಾದಗಳು ಈ ಅವಕಾಶ ಕೊಡ್ತಾರೆ. ದೇವರಿಗೆ ಸಮರ್ಪಣೆ ಅಲ್ಲ. ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳು, ಶಿಕ್ಷಕರು ಇದ್ದರು. ಟಿವಿ1 ನ್ಯೂಸ್, ಕೆಟಿ ಮೋಹನ್ ಕುಮಾರ್, ಸಾಲಿಗ್ರಾಮ.